ಈ ಮುಚ್ಚಿದೆ ನೀ ಯೋಚಿನ ಅಂತ ಹೇಳಿ ಹಿಂಗೆ ಕಾಟ ಕೊಡುತ್ತಪ್ಪ. ಜಲ್ದು ಸತ್ರೆ ಆತಗೆ ನಾವಾದ್ರೂ ನಿಮ್ದಿಯಾಗಿರ್ತೀವಿ. ಅಯ್ಯೋ ಅನ್ಸ್ಕೊಂತೀನಿ ಬುತ್ತಿ ಇಲ್ಗಾನ ಹೋಗಂಗಿಲ್ಲ ಬರಂಗಿಲ್ಲ. ನಾನು ನಮ್ಮ ಮನೆಯವ್ರಿಗೆ ಇವತ್ತು ದುರ್ಗಕ್ಕೆ ಹೋಗಿ ಕೋಟೆ ನೋಡ್ಕೊಂಡು ಅಲ್ಲೆಲ್ಲ ಚಂದವಳ್ಳಿ ತೋಟ ಆಮೇಲೆ ಮುರುಘಾಸ್ವಾಮಿ ಮಠ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳಿದ್ದೆ. ಇವತ್ತೇ ಬೇರೆ ಸಪ್ಪು ಕುಕ್ಕಣೈತಿ. ಅಲ್ಲ ಒಂದು ವಾರ ಆಯ್ತು ಸೆನಕಿಲ್ದಲೇನೆ. ಇನ್ನೂ ಕುಕ್ಕಣೈತಿ, ಎದ್ದು ಓಡಾಡಂಗೆ ಇಲ್ಲ. ಅಲ್ಲ ಹಂಗೇನೆ ನಮ್ಮ ಸಂಬಂಧಿಕರು ಬೇರೆ ಇದ್ದಾರೆ. ಹಂಗೆ ಅಲ್ಲಿ ಒಂದು ದಿವಸ ಇದ್ದು ಬರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಅಜ್ಜಿ ಹಿಂಗೆ ಕುತ್ಕೊಂಡಿರೋದು ನೋಡಿದ್ರೆ ನಮ್ಮ ಮನೆಯವರು ಎಲ್ಗೂ ಹೋಗೋದೇ ಬೇಡ ಅಂತ ಹೇಳ್ತಾರೆ ಅನ್ಸುತ್ತೆ. ಇರು ಸರಿಯಾಗಿ ಹೇಳ್ತೀನಿ ಇವತ್ತಿಗೆ. ಹಿಂಗೆಲ್ಲ ಇರಬೇಡ, ನಾವು ಇವತ್ತು ಹೋಗಿ ನಾಳೆಗೆ ಬರ್ತೀವಿ, ನೀನೇ ಮಾಡ್ಕೊಂಡು ಉಣ್ಣು, ಹಿಂಗೆಲ್ಲ ಸಪ್ಪು ಕುಕ್ಕಬೇಡ, ನಿಮ್ಮ ಮಗ ನಾನು ಎಲ್ಗೂ ಕರ್ಕೊಂಡು ಹೋಗಂಗೆ ಇಲ್ಲ ನಿನ್ನ ಇದ್ರಕ್ಕೆ ಅಂತಾನ ಹೇಳ್ತೀನಿ ಸರಿಯಾಗಿ. ಅತ್ತೆ ಅತ್ತೆ ಯಾಕತ್ತೆ ಹಿಂಗೆ ಕೂತ್ಕೊಂಡಿದ್ರ? ಅಲ್ಲ ನಿಮ್ಗೆ ಹುಷಾರಿಲ್ದಂಗಾಗಿ ಒಂದು 6-15 ದಿವಸ ಆಗ್ತಾ ಬಂತು, ಇನ್ನ ಸಪ್ಪು ಕೂತ್ಕೊಂಡಿದ್ದೀರಲ್ಲತ್ತೆ. ಅಯ್ಯ ನಾನು ಎಷ್ಟು ದಿನ ಅಂತೇಳಿ ಮುಂದಕ್ಕೆ ಮಾಡಿಕನ ಎಲ್ಗೂ ಹೋಗ್ದಂಗೆ ಇಲ್ಲೇ ನಿನ್ನೇ ನೋಡ್ಕೊಂಡಿರ್ಬೇಕು ನಾನು. ಅಯ್ಯೋ ಇದು ಯಾಕೆ ಗೌರಮ್ಮ ಹಿಂಗಾಡ್ತೀಯ? ನಾನು ಚೆನ್ನಾಗಿದ್ದಾಗ ಮಾಡ್ತಿರ್ಲಿಲ್ವಾ, ಎದ್ದು ಓಡಾಡ್ತಿರ್ಲಿಲ್ವಾ? ಈಗ ಯಾಕೋ ಕಣೆ, ಯಾಕೆ ಸುಸ್ತಾದಂಗೆ ಆಗ್ತೈತಿ, ಎದ್ದಳಕ್ಕೆ ಆಗಲ್ಲ. ಯಾಕೆಲ್ಲ ಒಂಥರ ಕಾಲೆಲ್ಲ ಇಟ್ಕೊಂಡಂಗೆ ಆಗ್ತವೆ, ಹಂಗೆ ಆಗ್ತೈತಿ ಅಷ್ಟೇನೆ. ಒಂದು 2 ದಿವಸ ಆದ್ಮೇಲೆ ಸರಿ ಆಗ್ತೈತಿ ಬಿಡು. ಈಗ ಎಲ್ಲಿಗೆ ಹೋಗ್ತೀರಿ, ಈಗ ಯಾಕೆ ಹೋಗ್ತೀರಾ ದುರ್ಗಕ್ಕೆ? ಅಯ್ಯೋ ಅಲ್ಲ ನನಗೆ ಎದ್ದು ಓಡಾಡಕ್ಕೆ ಆಗಲ್ಲ. ನೀವು ಹೋಗಿ ಯಾವಾಗ ಬರ್ತಿರೋ ಏನೋ, ನಾನು ಹಿಂಗೆ ಇಲ್ಲಿರೋದು ಒಬ್ಳೇನೆ. ಬಿಡ್ರಿ, ಯಾವಾಗನ ಹೋಗಿರಂತೆ. ಅತ್ತೆ ನಿಮ್ಗೆ ನಿಮ್ಮ ಮಗ ಸೊಸೆ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋ ಆಸೆ ಇಲ್ವಾ? ಏನಕ್ಕೆ ಮದುವೆ ಮಾಡಿದ್ರಿ? ನಿಮ್ಮ ಮಗುಗೆ ಹೇಳ್ರಿ. ಅಲ್ಲ ನನ್ನ ಮಗ ಒಂಟಿಯಾಗಿರ್ಬಾರ್ದು, ಹೆಂಡತಿ ಜೊತೆ ಸಂಸಾರ ಮಾಡ್ಕೊಂಡು ಸುಖವಾಗಿರ್ಬೇಕು ಅಂತಾನೆ ಅಮ್ಮ ಮದುವೆ ಮಾಡೋದು. ಎಲ್ಲರೂ ತಂದೆ ತಾಯಿಗಳು ಹಂಗಿದ್ಮೇಲೆ ನಾವು ಎಲ್ಲಾದ್ರೂ ಸಂತೋಷವಾಗಿದ್ದು ಬರಕ್ಕೆ ಹೋಗ್ತಾ ಇದೀವಿ. ನೀವು ಅದಕ್ಕೆ ಅಡ್ಡಿಪಡಿಸ್ಬೇಡ್ರಿ. ನಿಮ್ಮ ಮಗ ಬರ್ತಾರೆ ಇವಾಗ, ಅವ್ರೆದ್ರಿಗೆ ಹಿಂಗೆ ಸಪ್ಪು ಕುಕ್ಕಬೇಡ್ರಿ, ನಗ್ನಗ್ತಾನ ಹೋಗಿ ಬರಪ್ಪ, ನನ್ಗೇನು ತೊಂದರೆ ಇಲ್ಲ, ನೀವಿಬ್ರು ಚೆನ್ನಾಗಿದ್ದು ಬರ್ರಿ, ಎಷ್ಟು ದಿನನಾದ್ರೂ ಹೋಗ್ರಿ ಅಂತ ಹೇಳ್ರಿ. ಆಯ್ತು ಬಿಡಮ್ಮ, ಹಂಗೆ ಹೇಳ್ತೀನಿ. ನನ್ನಿಂದನ ನೀವ್ ಯಾಕೆ ತಪ್ಪಿಸ್ಕೊಂತೀರಾ? ಹೊರಟೇ ಇರಾ, ಹೋಗ್ರಿ. ನನ್ನ ಮಗನ ಸಂತೋಷನೇ ನನ್ನ ಸಂತೋಷ, ಅದಕ್ಕಾಗಿ ತಾನೆ ಅವ್ನು ಇಷ್ಟಪಟ್ಟ ಅಂತಾನೆ ತಾನೆ ನಿನ್ನ 2ನೇ ಮದುವೆ ಆದ್ರೂ ಪರವಾಗಿಲ್ಲ ಅಂತ ನಾ ಮದುವೆ ಮಾಡ್ಕೊಂಬಂದಿದ್ದು. ಸರಿ ಆಯ್ತು ಬಿಡಮ್ಮ. ಸರಿ ಆಯ್ತು. ಬೇಗ ಹುಷಾರಾಗ್ರಿ. ಸಾರು ಮಾಡಿಕ್ಕಿದೀನಿ, ಬಿಸಿ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ರಿ. ನಾವು ನಾಳೆಗೆ ಬರೋದು. ಅಲ್ಲಿ ನಮ್ಮ ಸಂಬಂಧಿಕರು ಇದ್ದಾರೆ, ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ನಿಧಾನಕ್ಕೆ ಬರ್ತೀವಿ. ಮದುವೆ ಆದಾಗಿಂದ ನಾವು ಎಲ್ಗೂ ಹೋಗಿಲ್ಲ. ಆಯ್ತು ಬಿಡಮ್ಮ, ಹೋಗಿ ನಿಧಾನಕ್ಕೆ ಬರ್ರಿ, ಪರವಾಗಿಲ್ಲ. ನಾನೆಲ್ಲ ಹೆಂಗೋ ಇಲ್ಲಿ ಏನಾದರೂ ತಿನ್ಕೊಂಡು ಇರ್ತೀನಿ 2 ದಿವಸ. ಬೇಗ ಬರ್ರಿ. ಗೌರಿ ಗೌರಿ ರೀ ಬಂದ್ರೆ ನೀವು ಬರೀ ಜಲ್ದಿ ಹೋಗೋಣ. ಇವತ್ತು ದುರ್ಗಕ್ಕೆ ಹೋಗಿ ಬೆಟ್ಟ, ಆಮೇಲೆ ಅಲ್ಲಿ ಮುರುಘಾಸ್ವಾಮಿ ಮಠ, ಚಂದವಳ್ಳಿ ತೋಟ ಎಲ್ಲ ನೋಡ್ಕೊಂಡು ಬರೋಣ. ಮದುವೆ ಆದಾಗಿಂದ ನಾವು ಎಲ್ಗೂ ಹೋಗಿರ್ಲಿಲ್ಲ. ಇವತ್ತು ಹೋಗಿ ನೋಡ್ಕೊಂಡು ಅಲ್ಲಿ ನಮ್ಮ ಸಂಬಂಧಿಕರು ಒಬ್ಬರು ಇದ್ದಾರೆ, ಅವ್ರ ಮನೆಗಿದ್ದು ಬೆಳಗ್ಗೆ ಊಟ ತಿಂಡಿ ಮಾಡ್ಕೊಂಡು ಬರೋಣ. ಗೌರಿ ಅಮ್ಮಗೆ ಹುಷಾರಿಲ್ಲ, ಇವಾಗ ಹೋಗೋದು ಬೇಡ ಅಂತ ಹೇಳಿದೆ ತಾನೆ, ಮತ್ತೆ ಇವತ್ತು ಹೋಗೋಣ ಅಂತ ಹೇಳ್ತಾ ಇದ್ಯಾ? ಅಯ್ಯೋ ರೀ, ಅತ್ತೆ ಚೆನ್ನಾಗೇ ಇದ್ದಾರೆ, ಬೇಕಂದ್ರೆ ಅವ್ರನ್ನೇ ಕೇಳಿ. ಅತ್ತೆ ನೋಡಿ, ನಿಮ್ಗೆ ಚೆನ್ನಾಗಿಲ್ಲ ಅಂತ ತಿಳ್ಕೊಂಡಿದ್ದಾರೆ ನಿಮ್ಮ ಮಗ. ನೀವೇ ಹೇಳಿ, ನೀವೇ ಅವರೇ ಹೇಳಿದ್ರು ರೀ, ಹೋಗಿ ಬರ್ರಿ ಅಮ್ಮ, ನಾನೆಲ್ಲ ಇರ್ತೀನಿ, ಎಷ್ಟು ದಿನ ಆದ್ರೂ ಹೋಗಿ ಬರ್ರಿ, ನೀವು ಚೆನ್ನಾಗಿರ್ರಿ ಅಂತ ಹೇಳ್ತಾ ಇದ್ದಾರೆ. ನೀವೇ ಕೇಳಿ ನೋಡಿ, ನೀವೇ ಬೇಕು ಅಂದ್ರೆ. ಅಮ್ಮ ಅಮ್ಮ ನಾವು ಹೋಗಿ ಬಂದ್ರೆ ನಿನಗೆ ಅಡುಗೆ ಮಾಡ್ಕೊಂಬಕ್ಕೆ ಎಲ್ಲ ಆಗುತ್ತಾ? ಏನು ತೊಂದರೆ ಇಲ್ಲ ತಾನೆ? ಹುಷಾರಾಗಿದ್ಯಾ ನಿನಗೆ? ಹುಷಾರಿಲ್ಲ ಅಂತಿದ್ದೆ, ಹುಷಾರಾಗಿದ್ಯಾ ಇಲ್ವೋ? ಅಯ್ಯೋ ನಾನು ಹುಷಾರಾಗಿದ್ದೀನಿ ಕಣಪ್ಪ, ಹೋಗಿ ಬರ್ರಿ. ನೀವಿಬ್ರು ಚೆನ್ನಾಗಿರ್ಬೇಕು ಅಷ್ಟೇನೆ. ನಾನು ಹೆಂಗೋ ಇಲ್ಲಿ 2 ದಿವಸ ಇರ್ತೀನಿ, ನೀವು ಹೋಗಿ ಬರ್ರಿ. ಪರವಾಗಿಲ್ಲ. ಯಾಕೋ ಸಪ್ಪಗಿದ್ಯಾ ಕಣಮ್ಮ, ನೀನು ಹುಷಾರಿಲ್ವೇ ಏನೋ? ಹಂಗೇನಿಲ್ಲ, ಏನೂ ಇಲ್ಲ, ಹೋಗಿ ಬರ್ರಿ. ಹೋಗಮ್ಮ ಗೌರಮ್ಮ, ಬ್ಯಾಗ್ ತಗೊಂಡು ಬರೋಕೆ ಹೋಗು. ನಾನೆಲ್ಲ ಅಡುಗೆ ಮಾಡ್ಕೊಂತೀನಿ, ನೀವೇನು ನನ್ನ ಬಗ್ಗೆ ಯೋಚನೆ ಮಾಡಬೇಡ್ರಿ, ಹೋಗಿ ಬರ್ರಿ. ನಿಮ್ಮ ಮದುವೆ ಆದಾಗಿಂದ ಎಲ್ಗೂ ಹೋಗಿಲ್ಲ ಅಲ್ವಾ, ಹೋಗಿ ಬರೋಗ್ರಿ. ಸರಿ ಆಯ್ತತ್ತೆ ರೀ. ಅತ್ತೆ ಇಷ್ಟು ಹೇಳಿದ್ಮೇಲೆ ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಮೀನಾಮೇಷ ಎಣಿಸ್ತಾ ಇದ್ರಲ್ಲ, ಬರ್ರಿ ಬೇಗ. ಬ್ಯಾಗ್ ತಗೊಂಬರ್ತೀನಿ, ಇಲ್ಲೇ ನಿಂತ್ಕೊಂಡಿರಿ, ಹೋಗೋಣ. ಸರಿ ಆಯ್ತು ಗೌರಿ, ಹೋಗು. ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅಮ್ಮನ ಹೇಳು, ಹೋಗಿ ತಗೊಂಬರೋಕೆ ಹೋಗಿ. ಅಮ್ಮ ಊಟ ತಿಂಡಿ ಏನಾರು ಮಾಡ್ಕೊಂಬಕ್ಕಾಗಲಿಲ್ಲ ಅಂದರೆ ದುಡ್ಡು ಕೊಟ್ಟು ಹೋಗಿರ್ತೀನಿ, ಹೋಟ್ಲಾಗ ತರಿಸ್ಕೊಂಡು ತಿನ್ನು. ನೀನೇನು ತೊಂದರೆ ತಾಮಕ್ಕೆ ಹೋಗ್ಬೇಡ. ಮಾತ್ರೆಗಿದ್ರೆ ಎಲ್ಲ ತಗೋ, ಒಳಗಿದ್ದಾವೆ. ಹಂಗೆ ಜಲ್ದಿ ಬಂದುಬಿಡ್ತೀವಿ. ಸರಿಯಪ್ಪ ಆಯಿತು, ನಿಧಾನವಾಗಿ ಹುಷಾರಾಗಿ ಹೋಗ್ಬಾ. ರೀ ಬನ್ನಿ ಹೋಗೋಣ. ಸರಿ ಆಯ್ತು ನಡಿ ಗೌರಿ. ಅಮ್ಮ ಬರ್ತೀವಮ್ಮ. ಮತ್ತೆ ಬರ್ತೀವಿ, ಹುಷಾರು. ಆಯ್ತಮ್ಮ, ಹೋಗಿ ಬರ್ರಿ, ಒಳ್ಳೇದಾಗ್ಲಿ. ನೋಡ್ದ ಅಲ್ಲ, ಮೊದಲು ಮದುವೆ ಮಾಡ್ಕೊಂಡು ಬಂದಾಗ ಮಳ್ಳಿ ಥರ ಇದ್ಲು, ಏನು ಮಾತಾಡ್ತಿರಲಿಲ್ಲ. ಅತ್ತೆ ನೀವು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅತ್ತೆ, ಹಂಗೆ ಹಿಂಗೆ, ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರಿಲ್ಲ, ನೀವೇ ನನಗೆ ಅಮ್ಮಯ್ಯ ಅಪ್ಪಯ್ಯ ಅತ್ತೆ ಮಾವ ಎಲ್ಲ ನೀವೇನೆ. ನೀವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ಅಂತಂದ್ಲು. ಈಗ ನೋಡಿದ್ರೆ
ಏನು ಮಾತಾಡ್ತಾಳೆ ಗೋ ನೋಡ್ದ. ಅದಕ್ಕೆ ಅನ್ಸತ್ತೆ ಆ ಸಿದ್ದಮ್ಮ ಇವಳ ಮನೆ ಬಿಟ್ಟು ಓಡಿಸಿದ್ದು. ಯಾವಾಗ ಗೊತ್ತಾರೋ ಏನು, ನನಗೆ ಬೇರೆ ಎದ್ದು ನಿಂತ್ಕೊಂಬಕ್ಕೂ ಆಗಲ್ಲ, ಒಂದು ಲೋಟ ನೀರು ಕುಡಿಯೋಕ್ಕೂ ಆಗಲ್ಲ. ನನಗೆ ಯಾಕೋ ಇವಾಗಲೇ ಹುಷಾರಿಲ್ದಂಗೆ ಆಗ್ಬಿಟ್ಟೈತಿ. ಹೋಗತ್ತ. ಗಿರಿಯಮ್ಮ, ಗಿರಿಯಮ್ಮ. ಓ ಸಿದ್ದಮ್ಮ, ನೀನೇನೆ? ಬಾ ಬಾ. ಸೆನಕಿದ್ದೀಯಾ? ಏನೋ ಪ್ರೂಫು ಕಿತ್ಲ ಬಂದ್ಬಿಟ್ಟಿದ್ಯಾ? ಬಾರೇ ಬಾ. ನಿನಗೆ ಯಾರ ಸೆನಕಿಲ್ಲ ಅಂತ ಹೇಳಿರಮ್ಮ. ನಮ್ಮ ಸೊಸೆ ಹಂಗೊಂದು ಜಿಲೇಬಿ ಅವಕ್ಕೈಗೆ ತಿರ ಸೆನಕಿಲ್ವಂತೆ, ಅಲ್ಲಿ ಒಂದು ವಾರದಿಂದ ಸೆನಕಿಲ್ಲ ಅಂತ ಹೇಳ್ತಿದ್ಲು. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಮ್ಮ. ನಿನ್ನ ಮಗನೂ ಸೊಸೆನೂ ಎಲ್ಗ ಹೋಗ್ತಾ ಇದ್ದಂಗಿದ್ರು. ಹಾಂ, ದುರ್ಗಕ್ಕೆ ಹೋದ್ರು. ಅದು ಬೆಟ್ಟ ನೋಡ್ಕೊಂಡು ಅದು ಏನೇನೋ ಐತಂತಲ್ಲ ಅಲ್ಲಿ ಅತ್ತ ನೋಡೋಂಥದ್ದು. ನಾವು ಮದುವೆ ಆದಾಗಿಂದ ಎಲ್ಗೂ ಹೋಗಿಲ್ಲ, ಹೋಗಿ ಬರ್ತೀವಿ ಅಂದರು. ಅದಕ್ಕೆ ಹೋಗಿ ಬರ್ರಪ್ಪ ಅಂತ ಕಳಿಸಿನಮ್ಮ. ಉಂಡು ಬಂದೇನೆ ಸಿದ್ದಮ್ಮ. ಅಲ್ಲ, ನಿನಗೆ ಸೆನಕಿಲ್ದೇ ಇದ್ದಾಗ ಅವರು ಬೆಟ್ಟ ನೋಡಕ್ಕೆ ಹೋಗ್ಬೇಕಾಗಿತ್ತೆ. ಹಾಂ, ಅಯ್ಯೋ ದೇವ್ರೇ. ಅಲ್ಲ, ಬೇಡ ಅನ್ಬೇಕೋ ಬೇಡವೋ? ನಿನಗೆ ಅಡುಗೆ ಪಡ್ಗೆ ಮಾಡಿ ಕರ್ಬೇಡ್ವೆ, ನೀರು ಕೊಡೋರು ಬೇಡವೆ, ಏನಾನ ಹೆಚ್ಚು ಕಮ್ಮಿ ಆದರೆ ನೋಡ್ಕೊಂಬರ್ಬೇಡ್ವಿ? ಹಾಂ, ನೀನು ಯಾಕೆ ಕಳ್ಸಕ್ಕೆ ಹೋದೆ? ಅಯ್ಯೋ, ಏನು ಮಾಡೋದಮ್ಮ, ಮದುವೆ ಆದಾಗಿಂದ ಎಲ್ಗೂ ಹೋಗಿಲ್ಲ, ಹೋಗಿ ಬರ್ತೀವಿ ಅಂತಾನ ಒಂದೇ ಆಟ ಗೌರಿದು. ಏನು ಮಾಡೋದು ಹೇಳು? ಹಾಂ, ನನಗೆ ಚೆನ್ನಾಗಿಲ್ಲ ಅಂದ್ರೂ ನನ್ನೇ ಬಾಯಿ ಮುಚ್ಚಿಸಿ ಗಂಡನ ಕರ್ಕೊಂಡು ಹೊರಟೇ ಬಿಟ್ಲು ನೋಡಮ್ಮ. ನನಗೆ ಅತ್ಲಾಗೆ ಬೇಡ ಅಂತ ಹೇಳೋಕ್ಕೂ ಆಗಲ್ಲ, ಹೋಗ್ರಿ ಅನ್ನೋಕ್ಕೂ ಆಗಲ್ಲ. ಅದಕ್ಕೆ ಅತ್ತ ಇನ್ನೇನು ಮಾಡೋದು? ನಾನೇ 2 ದಿವಸ ಹೆಂಗೂ ಅತ್ಲಾಗೆ ಮಾಡ್ಕೊಂಡು ಉಮ್ಮನ ಬಿಡು, ಹೋದ್ರೆ ಹೋಗ್ಲಿ ಅಂತ ಕಳಿಸಿನಮ್ಮ. ಅಯ್ಯೋ, ಈಗ ಗೊತ್ತಾಯ್ತಾ ನಾವು ಯಾಕೆ ಅವಳನ್ನ ಮನೆಯಿಂದ ಆಚೆಗೆ ಹಾಕಿದ್ವಿ ಅಂತನ? ನಾನು ಹುಷಾರಿಲ್ದಾಗೂ ಅಷ್ಟೇನೆ, ನಾನು ನೋಡ್ಕೋಬೇಕಾಗುತ್ತೆ ಅಂತನ ಗಂಡು ಕೂಡ ಜಗಳ ಮಾಡ್ಕೊಂಡು ಬೇರೆ ಮನೆ ಮಾಡು ಅಂತ ಹೇಳಿ ಮನೆ ಬಿಟ್ಟು ಮುನ್ಸ್ಕೊಂಡು ಹೋಗಿ ತವ್ರ ಮನೆ ಕುಕ್ಕೊಂಡಿದ್ಲು ಅವಳು. ಅಂತವಳನ್ನ ನೀನು ಮದುವೆ ಮಾಡ್ಕೊಂಬಂದೆ. ಒಳ್ಳೆ ಸೊಸೆ, ನನ್ನ ಮಗ ಇಷ್ಟಪಟ್ಟವನಿ, ಯಾರನ್ನೂ ಇಷ್ಟಪಟ್ಟಿರ್ಲಿಲ್ಲ, ಇವಳನ್ನ ಇಷ್ಟಪಟ್ಟವನಿ ಅಂತ ಮದುವೆ ಮಾಡ್ಕೊಂಡು ಕರ್ಕೊಂಬಂದೆ. ಈಗ ನೋಡು ನಿನ್ನ ಗತಿನ, ನನಗೆ ಬಂದಿರೋ ಗತಿನೇ ನಿನಗೂ ಬಂದೈತಿ. ಕಷ್ಟ ಬಂದಾಗಲೇ ಮತ್ತೀಗ ಇನ್ನೊಬ್ರು ಬಂಡವಾಳ ಈ ಮಗ ಸೊಸೆ ಆಗಲಿ ಅವ್ರು ಹೆಂಗೆ ನೋಡ್ಕೊಂತಾರೆ ಅಂಬೋದು ಗೊತ್ತಾಗೋದು. ಚೆನ್ನಾಗಿದ್ದಾಗ ಎಲ್ಲ ಒಳ್ಳೇದೇ ಆಗಿರುತ್ತೆ. ಹೊಸ್ದಾಗಿ ಮದುವೆ ಆದಾಗ ನೋಡು ನನ್ನ ಸೊಸೆ ಅಂತ ನಾ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಿದ್ದೆ. ಈಗ ಗೊತ್ತಾಯ್ತಾ ನಿನ್ನ ಸೊಸೆ ಎಂತವಳು ಅಂತನ? ಅದಕ್ಕೆ ಮತ್ತೀಗ ನಾವು ಅವಳನ್ನ ಮನೆ ಬಿಟ್ಟು ಓಡಿಸಿದ್ದು. ಅಲ್ವೇ, ಏನು ನೀವು ಮನೆ ಬಿಟ್ಟು ಓಡಿಸಿದ್ರೆ ನನ್ನ ಮಗನೂ 8 ಸತ್ ಮೇಲೆ ಯಾವ ಹುಡುಗಿನ ಅಂತಾನೆ ಹುಡುಗಿನ ಮದುವೆ ಆಗು ಅಂದರೆ ಇಷ್ಟಪಟ್ಟಿರಲಿಲ್ಲ. ಮದುವೆ ಬೇಡ, ನಾನು ಹಿಂಗೆ ಇರ್ತೀನಿ ಅಂತ ಇರೋನು. ಇವಳು ಬೇರೆ ನೊಂದಿದ್ಲು, ಗಂಡನ ಬಿಟ್ಟಿದ್ಲು. ಅದಕ್ಕೇನೆ ಅವಳು ಇಷ್ಟಪಟ್ಟವನಲ್ಲ, ಮದುವೆ ಆಗ್ತೀನಿ ಗೌರಿನ ಒಂದು ಬಾಳು ಕೊಡ್ತೀನಿ, ಅವಳಿಗೂ ಜೀವನ ಕೊಟ್ಟಂಗಾಗುತ್ತೆ, ನನಗೂ ಒಬ್ಳು ಹೆಂಡತಿ ಸಿಕ್ತಂಗಾಗುತ್ತೆ, ನನ್ನ ಸಂಸಾರನೂ ಚೆನ್ನಾಗಿರುತ್ತೆ ಅಂತ ನನ್ನ ಮಗ ಹೇಳ್ದ. ಅವನ ಸಂತೋಷನೇ ನನ್ನ ಸಂತೋಷ ತಾನೇ. ನಾನು ಎಲ್ಲೆಲ್ಲೋ ಹೆಣ್ಣು ತೋರಿಸ್ದೆ, ಆದರೆ ಯಾವುದು ಒಪ್ಪಿರಲಿಲ್ಲ. ಇವಳು ಒಪ್ಪಿನಲ್ಲ, ಅದಕ್ಕೆ ಬಿಡು ಪಾಪ ಒಂದು ಹೆಣ್ಮಗಳಿಗೆ ಬಾಳು ಕೊಟ್ಟಂಗೂ ಆಗುತ್ತೆ, ನನ್ನ ಮಗನ ಸಂಸಾರನೂ ಸರಿ ಆಗುತ್ತೆ ಅಂತ ನಾನು ಮದುವೆ ಮಾಡ್ಕೊಂಡೆ ಕಣೆ. ನೊಂದಿರೋಳು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ, ನನ್ನ ಮಗನೂ ಚೆನ್ನಾಗಿ ನೋಡ್ಕೊಂತಾಳೆ, ನಮ್ಮ ಮನೇನೂ ಚೆನ್ನಾಗಿ ನೋಡ್ಕೊಂತಾಳೆ, ನಾನು ಇರೋ ತನಕ ಚೆನ್ನಾಗಿ ನೋಡ್ಕೊಂತಾಳೆ ಅಂದ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಗ್ತೈತಿ ಅವಳು ಎಂತವಳು ಅಂತನ. ನೋಡ್ದ ಅಲ್ಲ, ಮದುವೆ ಹೊಸ್ತಾ ಬಂದಾಗ ಹೆಂಗ್ ನಾಟಕ ಮಾಡ್ತಿದ್ಲು, ಈಗ ನೋಡಿರಿ ಎಷ್ಟು ಜೋರು ಮಾಡ್ತಾಳೆ. ಇಂಥವಳು ಅಂತನ ನನಗೆ ಗೊತ್ತಿರಲಿಲ್ಲ ಬಿಡಮ್ಮ. ಮತ್ತೀಗ ಕೆಲವೊಬ್ಬರಿಗೆ ಹೇಳಿರೋ ಅರ್ಥ ಆಗಲ್ಲ, ಆ ಕಷ್ಟನ ಅನುಭವಿಸ್ದಾಗಲೇ ಗೊತ್ತಾಗೋದು. ನಾನು ಹೇಳಿದ್ರೆ ಅವಳೇನು ಮಾಡ್ತಾಳೆ? ಅವಳು ನೀನು ಸೊಸೆನಿ, ಅವಳಿಗೊಂದು ಭೇದ ಭಾವ ಮಾಡ್ತೀಯ. ಅವಳು ಇದ್ದಂಗೆ ಇನ್ನೊಂದು ಮದುವೆ ಮಾಡ್ಕೊಂಬಂದಿದ್ದೆ ನಿನ್ನ ಮಗುಗೆ. ಮಕ್ಕಳಿಲ್ದಿದ್ರೆ ಏನೇಂತೆ ಏನೋ ಇವ್ರಿಗೇನು ವಯಸ್ಸಾಗೈತೆ, ಮಕ್ಕಳು ಆಗ್ತಾವಿನ್ನ ಮುಂದಕ್ಕೆ. ನೀನು ಅವಳಿಗೆ ಅನ್ಯಾಯ ಮಾಡಿದೆ ಹಂಗೆ ಹಿಂಗೆ ಅಂತ ನಾನು ಬೈತಿದ್ದೆ. ಈಗ ನೋಡು ಗೊತ್ತಾಗ್ತೈತಾ ಅವಳು ಬಂಡವಾಳ ಏನು ಅಂತಾನ. ಅಯ್ಯೋ, ನನಗಂಗೆ ಅನ್ಸೋದು ಅವಾಗ. ನಂದು ಹೆಣ್ಣು ಮನ್ಸಲ್ವಾ, ಅವಳು ಪಾಪ ಅಪ್ಕಂಡಾರ ಮನೆ ಹೆಣ್ಮಗಳು, ಅವಳಿಗೆ ಯಾಕಿಂತ ಅನ್ಯಾಯ ಮಾಡಿದ್ಲು ಸಿದ್ದಮ್ಮ ಅಂತ ಬೈಕೆಂತಿದ್ದೆ ನಿನ್ನ. ಆದರೆ ಇದಾಗ ನಿನ್ನ ತಪ್ಪೇನಿಲ್ಲ ಅಂತ ನನಗೆ ಇವಾಗ ಅರ್ಥ ಆಗ್ತೈತೆ. ಈಗ ಅರ್ಥ ಆದರೆ ಏನು ಪ್ರಯತ್ನ ಬಿಡು, ಕಾಲ ಮೀರೋಗೈತೆ. ಏನೋ ಹೋಗಿ ನೋಡ್ಕೊಂಬರಕ್ಕಂತ ಹೋಗ್ಯವ್ರೆ, ಗೊತ್ತಾರ ಬಿಡು, ಏನು ಯೋಚನೆ ಮಾಡಬೇಡ. ನಾನೇನು ಎತ್ತಿರ ಊಟ ಗೀಟ ನಾ ತಂದು ಕೊಡ್ತೀನಿ. ನನ್ನ ಸೊಸೆ ಇದ್ದಾಳೆ, ಜಿಲೇಬಿ ಕೊಟ್ಟು ಬರಕಮ್ಮ ಅಂತ ಹೇಳಿ ಕಳಿಸ್ತೀನಿ. ಎದ್ದಾಗ ಬೈನಾಗ ಅವ್ರು ಬರೋ ತಕನ ನನ್ನ ಸೊಸೆನೇ ತಂದು ಕೊಡ್ತಾಳೆ ನಿನಗೆ. ಅಡುಗೆ ಪಡ್ಗೆ ಮಾಡ್ಕೊಂಬಕ್ಕೆ ಹೋಗ್ಬೇಡ, ತೀರ ಮನಿಕೆಮಕ್ಕೆ ಅಲ್ಲಿಗೆ ಬಾ ಬರಂಗಿದ್ದೆ. ಬೇಡ ಕಣೆ, ದೂರ ನನಗೆ ನಡ್ಕೊಂಬರಕ್ಕಾಗಲ್ಲ, ಇಲ್ಲೇ ಮನಿಕೆಂತೀನಿ. ಅಡುಗೆನೂ ಬೇಡ ಏನು ಬೇಡ ಬಿಡು, ನಾನೇ ಯಾತನ ಒಂದಿಟ್ಟು ಮಾಡ್ಕೊಂತೀನಿ. ಗೊಜ್ಜಪ್ಪದ ಕೀಸ್ಕೊಂಡು ಅನ್ನ ಮಾಡ್ಕೊಂಡು ಉಣ್ತೀನಿ. ನಿಮ್ಗೆ ಯಾಕೆ ತೊಂದರೆ? ಅಲ್ಲಿಂದ ಇಲ್ಲಿಗೆ ಅನ್ನ ತಂದು ಕೊಡೋದು ಹೇಳು. ಅದ್ರಾಗ ಏನು ತೊಂದರೆ ಬಂತು ಹೇಳು? ನಿನಗೂ ವಯಸ್ಸಾಗೈತೆ, ಮಾಡ್ಕೊಂಡು ಉಂಬಕ್ಕಾಗಲ್ಲ. ನಿನ್ನ ಸೊಸೆ ನೋಡಿರೆ ನೀನು ಚೆನ್ನಾಗಿಲ್ದಾರನ್ನ ಬಿಟ್ಟು ಗಂಡು ಕರ್ಕೊಂಡು ಅದೇ ಹೋಗಿ ಅವಳೆ. ನಾನೆಲ್ಲ ನನ್ನ ಸೊಸೆಗೆ ಹೇಳ್ತೀನಿ, ಅವಳೆಲ್ಲ ತಂದು ಕೊಡ್ತಾಳೆ. ದೂರ ಒಂದಿಟ್ಟು ನಿಮ್ಮ ಮನೆ, ಇಲ್ಲಾಂದ್ರೆ ನಾನೇ ತಗೊಂಬತ್ತಿದ್ದೆ. ಇಲ್ಲ ನನ್ನ ಮಗಳು ಸೀತನ ಕೈಲಾದ್ರೂ ಕಳಿಸ್ತೀನಿ ಅವಳು. ಸರಿ ಅಮ್ಮ, ಹುಷಾರು, ಹೋಗಿ ಒಳಗೆ ಹೋಗಿ ಮನಿಕೆ ಹೋಗು. ಹೊರಗೆ ಯಾಕೆ ಕುಕ್ಕೊಂಡಿದ್ಯಾ ಸುಮ್ಮನೆ? ಸಣ್ಣ ನೋಯ್ತೈತಿ. ಸರಿ, ಇಲ್ಲೇ ಕೊಂಚ ಕುಕ್ಕೊಂಡಿದ್ದು ಹೋಗ್ತೀನಿ ಹೇಳು.
ಅಯ್ಯೋ ಕಾಪಿ ನನ್ನ ಕಾಸು ಕೊಡೋಣ ಅಂದರೆ ನನಗೆ ಎದ್ದಾಳಕ್ಕೆ ಆಗ್ತಿಲ್ಲ. ಸೊಂಟೆ ಯಾಕೋ ಈತೈತಿ. ಈ ಒಂದು ವಾರದಿಂದ ಹುಷಾರಿಲ್ಲ ಕಣೆ ಸಿದ್ದಮ್ಮ. ಏನು ಮಾಡೋಣ ಹೇಳಿ, ಯಾಕೋನ ಸುಸ್ತು ಒಂಥರ ನಿದ್ದೆ ಬರಲ್ಲ ಹಂಗೆ ಆಗ್ತೈತಿ. ಹಂಗೆ ಆಗೋದು. ಒಂದು ಸ್ವಲ್ಪ ಒಳ್ಳೊಳ್ಳೆ ಊಟ ಅಡುಗೆ ಒತ್ತೊತ್ತಿಗೆ ಸರಿಯಾಗಿ ಉಣ್ಬೇಕು, ಬಿಸಿ ಬಿಸಿದ, ಅವಾಗ ಚೆನ್ನಾಗಾಗ್ತೀಯ. ನನಗೂ ಹಿಂಗೆ ಆಗಿತ್ತು ಅವಾಗ. ನನ್ನ ಮಗ ಜಿಲೇಬಿನ ಮದುವೆ ಮಾಡ್ಕೊಂಬಂದ್ಮೇಲೆ ಅವಳು ಒಂದು ಸ್ವಲ್ಪ ಚೆನ್ನಾಗಿ ಆರೈಕೆ ಮಾಡಿದ್ಮೇಲೆ ನಾನು ಚೆನ್ನಾಗಾದೆ. ಈಗ ನನಗೆ ಏನೂ ಕಾಯಿಲೆ ಇಲ್ಲ, ಗನವಾಗಿ ಓಡಾಡ್ತೀನಿ. ಸರಿ ಅಮ್ಮ, ಊಟ ಕಳಿಸ್ತೀನಿ ಹೇಳು. ನೀನೇನು ಅಡುಗೆ ಮಾಡ್ಕೊಂಬಕ್ಕೆ ಹೋಗ್ಬೇಡ, ಹೋಗಿ ಮನಿಕೆ. ಸರಿ ಆಯ್ತು ಕಣೆ ಸಿದ್ದಮ್ಮ, ಹಂಗೆ ಮಾಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.